5ನೇ ತರಗತಿ ಗಣಿತ ಘಟಕ ಅಂಕಿಅಂಶಗಳು ಪ್ರಸ್ತುತಪಡಿಸುತ್ತಿರುವವರು KH ಲಲಿತಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಾಲ್ಕಟ್ಟೆ. ಈ ಘಟಕದ ಕಲಿಕಾಂಶಗಳು: ಮಾಹಿತಿ ಸಂಗ್ರಹಿಸಿ ಅದನ್ನು ವಿಂಗಡಿಸಿ ವಿಶ್ಲೇಷಿಸಿ ಕೋಷ್ಟಕದ ರೂಪದಲ್ಲಿ ಬರೆಯುವುದು, ಸಂಗ್ರಹಿಸಿದ ಮಾಹಿತಿಯನ್ನು ನಕ್ಷೆ ರೂಪದಲ್ಲಿ ರಚಿಸುವುದು, ಸಂಗ್ರಹಿಸಿದ ಮಾಹಿತಿಯನ್ನು ಚಿತ್ರನಕ್ಷೆ ಮತ್ತು ಸ್ತಂಭ ನಕ್ಷೆ ರೂಪದಲ್ಲಿ ರಚಿಸುವುದು, ನಕ್ಷೆ ರಚಿಸಲು ಸೂಕ್ತವಾದ ಅಳತೆಯ ಪ್ರಮಾಣ ಬಳಸುವುದು, ನಕ್ಷೆ ರಚಿಸಲು ಸೂಕ್ತ ಅಳತೆಯ ಪ್ರಮಾಣದ ಅವಶ್ಯಕತೆಯ ಬಗ್ಗೆ ತಿಳಿಯುವುದು, ನಕ್ಷೆ ರಚಿಸುವಾಗ ಅನುಸರಿಸುವ ಹಂತಗಳನ್ನು ತಿಳಿಯುವುದು. ಮೊದಲಿಗೆ ಮಾಹಿತಿ ಸಂಗ್ರಹಿಸಿ ಅದನ್ನು ವಿಂಗಡಿಸಿ ವಿಶ್ಲೇಷಿಸಿ ಕೋಷ್ಟಕದ ರೂಪದಲ್ಲಿ ಬರೆಯುವುದು. ಈ ಚಿತ್ರವನ್ನು ಗಮನಿಸಿ. ಒಂದು ಮಗು 4 ತರಹದ ಹೂವುಗಳನ್ನು ಸಂಗ್ರಹಿಸಿದೆ. ಇದನ್ನು ಕೋಷ್ಟಕ ರೂಪದಲ್ಲಿ ಬರೆದಾಗ ಕ್ರಮ ಸಂಖ್ಯೆ, ಹೂಗಳು, ತಾಳೆ, ಆವೃತ್ತಿ. ತಾಳೆ ಎಂದರೆ ವಸ್ತುಗಳ ಸಂಖ್ಯೆಯನ್ನು ಗೆರೆಗಳ ರೂಪದಲ್ಲಿ ಸೂಚಿಸುವುದು. ಆವೃತ್ತಿ ವಸ್ತುಗಳ ಸಂಖ್ಯೆಯನ್ನು ಸೂಚಿಸುವುದು. ಎರಡನೆಯ ಉದಾಹರಣೆ: ಈ ಚಿತ್ರವನ್ನು ಗಮನಿಸಿ. ಕಪಾಟಿನಲ್ಲಿ ಕೆಲವು ಆಟಿಕೆಗಳನ್ನು ಜೋಡಿಸಲಾಗಿದೆ. ಈ ಆಟಿಕೆಗಳನ್ನು ಕೋಷ್ಟಕದ ರೂಪದಲ್ಲಿ ಬರೆದಾಗ ಆಟಿಕೆಗಳ ಹೆಸರು, ತಾಳೆ, ಒಟ್ಟು ಸಂಖ್ಯೆ, ಬೊಂಬೆ 6, ಬ್ಯಾಟ್ 5, ಚೆಂಡು 5, ಬಲೂನ್ 8, ಉಂಗುರ 4. ಈ ರೀತಿಯಾಗಿ ದತ್ತಾಂಶಗಳನ್ನು ಅಥವಾ ಮಾಹಿತಿಯನ್ನು ಕೋಷ್ಟಕದ ರೂಪದಲ್ಲಿ ಬರೆಯಬಹುದು. ಎರಡನೆಯ ಕಲಿಕಾಂಶ: ಸಂಗ್ರಹಿಸಿದ ಮಾಹಿತಿಯನ್ನು ನಕ್ಷೆ ರೂಪದಲ್ಲಿ ರಚಿಸುವುದು. ಈ ಚಿತ್ರವನ್ನು ಗಮನಿಸಿ. ಈ ಕೋಷ್ಟಕದಲ್ಲಿ ಪಕ್ಷಿಗಳು, ತಾಳೆ, ಆವೃತ್ತಿ ಇದನ್ನು ಚಿತ್ರನಕ್ಷೆಯ ರೂಪದಲ್ಲಿ ಬರೆದಾಗ ಈ ರೀತಿ ಇರುತ್ತದೆ. ನವಿಲುಗಳ ಸಂಖ್ಯೆ 5, ಗಿಳಿಗಳ ಸಂಖ್ಯೆ 6, ಗೂಬೆ ಇವುಗಳ ಸಂಖ್ಯೆ 2, ಪಾರಿವಾಳ ಇವುಗಳ ಸಂಖ್ಯೆ 4, ಗುಬ್ಬಿ ಇವುಗಳ ಸಂಖ್ಯೆ 3. ಹಾಗಾಗಿ ಆ ಪಕ್ಷಿಗಳ ಸಂಖ್ಯೆಗನುಗುಣವಾಗಿ ಚಿತ್ರಗಳನ್ನು ಸೂಚಿಸಲಾಗಿದೆ. ಚಿತ್ರನಕ್ಷೆಗೆ ಇನ್ನೊಂದು ಉದಾಹರಣೆ: 5ನೇ ತರಗತಿಯ ವಿದ್ಯಾರ್ಥಿಗಳು ಪ್ರತಿ ದಿವಸ ಶಾಲೆಗೆ ಬರುವ ಪ್ರಯಾಣದ ವಿಧಾನವನ್ನು ಈ ಕೆಳಕಂಡಂತೆ ಸೂಚಿಸಲಾಗಿದೆ. ಈ ಕೋಷ್ಟಕವನ್ನು ಗಮನಿಸಿ. ಪ್ರಯಾಣಿಸಿದ ರೀತಿ, ತಾಳೆ, ವಿದ್ಯಾರ್ಥಿಗಳ ಸಂಖ್ಯೆ. ಈ ಕೋಷ್ಟಕವನ್ನು ಚಿತ್ರನಕ್ಷೆಯಲ್ಲಿ ಚಿತ್ರಿಸಿದಾಗ ಈ ರೀತಿ ಇರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅತ್ಯಂತ ಹೆಚ್ಚು ಇರುವುದರಿಂದ ಇವರ ಚಿತ್ರಗಳನ್ನು ಬಿಡಿಸಲು ಹೆಚ್ಚು ಕಾಲಾವಕಾಶ ಬೇಕಾಗುತ್ತದೆ. ಹಾಗಾಗಿ ಈ ಚಿತ್ರನಕ್ಷೆಯನ್ನು ರಚಿಸಲು ಒಂದು ಸ್ಕೇಲ್ ಅಥವಾ ಪ್ರಮಾಣವನ್ನು ಬಳಸೋಣ. ಈ ಚಿತ್ರನಕ್ಷೆಯನ್ನು ಗಮನಿಸಿ. ಈ ಚಿತ್ರನಕ್ಷೆಯಲ್ಲಿ 5 ವಿದ್ಯಾರ್ಥಿಗಳಿಗೆ ಒಂದು ಚಿಹ್ನೆ ಈ ಪ್ರಮಾಣವನ್ನು ಬಳಸಲಾಗಿದೆ. ನಡಿಗೆಯಿಂದ ಬಂದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 15. ಹಾಗಾಗಿ 3 ಚಿತ್ರಗಳನ್ನು. ಬಸ್ನಿಂದ ಬಂದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 10. ಹಾಗಾಗಿ 2 ಚಿತ್ರಗಳನ್ನು. ವ್ಯಾನ್ನಿಂದ ಬಂದ ವಿದ್ಯಾರ್ಥಿಗಳ ಸಂಖ್ಯೆ 10. ಹಾಗಾಗಿ 2 ಚಿತ್ರಗಳನ್ನು. ಬೈಸಿಕಲ್ನಿಂದ ಬಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 5 ಆಗಿರುವುದರಿಂದ ಒಂದು ಚಿತ್ರವನ್ನು ಸೂಚಿಸಲಾಗಿದೆ. ಈ ರೀತಿಯಾಗಿ ಪ್ರಮಾಣ ಅಥವಾ ಸ್ಕೇಲನ್ನು ಬಳಸಿದಾಗ ಕಡಿಮೆ ಕಾಲಾವಕಾಶದಲ್ಲಿ ಚಿತ್ರನಕ್ಷೆಯನ್ನು ರಚಿಸಬಹುದು. ನಾವು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ನಾವು ಆಯ್ಕೆ ಮಾಡಿಕೊಂಡ ಪ್ರಮಾಣ ಅಥವಾ ಸ್ಕೇಲ್ ಎಲ್ಲ ದತ್ತಾಂಶಗಳಿಗೂ ಅನ್ವಯವಾಗುವಂತೆ ಇರಬೇಕು. ಈಗ ಮತ್ತೊಂದು ಕಲಿಕಾಂಶ: ಚಿತ್ರನಕ್ಷೆಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಓದುವ ಕ್ರಮ. ಈ ಚಿತ್ರವನ್ನು ಗಮನಿಸಿ. 5 ಹಳ್ಳಿಗಳಲ್ಲಿರುವ ಕಾರುಗಳ ಸಂಖ್ಯೆಯ ವಿವರವನ್ನು ಕೆಳಗಿನ ಚಿತ್ರನಕ್ಷೆಯಲ್ಲಿ ತೋರಿಸಲಾಗಿದೆ. ಒಂದು ಕಾರಿನ ಚಿತ್ರ 5 ಕಾರುಗಳನ್ನು ಸೂಚಿಸುತ್ತದೆ. ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ.
ಅತಿ ಹೆಚ್ಚು ಕಾರುಗಳನ್ನು ಹೊಂದಿರುವ ಹಳ್ಳಿ ಯಾವುದು? ಅತಿ ಕಡಿಮೆ ಕಾರುಗಳನ್ನು ಹೊಂದಿರುವ ಹಳ್ಳಿ ಯಾವುದು? 5 ಹಳ್ಳಿಗಳಲ್ಲಿನ ಒಟ್ಟು ಕಾರುಗಳ ಸಂಖ್ಯೆ ಎಷ್ಟು? ಹಳ್ಳಿ 5ಕ್ಕಿಂತ ಹಳ್ಳಿ 3ರಲ್ಲಿ ಎಷ್ಟು ಕಾರುಗಳು ಹೆಚ್ಚಾಗಿ ಇವೆ? ಯಾವ 2 ಹಳ್ಳಿಗಳು ಒಂದೇ ಸಮನಾದ ಕಾರುಗಳ ಸಂಖ್ಯೆಗಳನ್ನು ಹೊಂದಿವೆ? ಈ ಒಂದು ಲೆಕ್ಕವನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮಾಡಿ. ಇದುವರೆಗೂ ದತ್ತಾಂಶಗಳನ್ನು ಚಿತ್ರನಕ್ಷೆಯ ರೂಪದಲ್ಲಿ ಬರೆಯುವುದನ್ನು ತಿಳಿದಿರಿ. ಈಗ ಸ್ತಂಭ ನಕ್ಷೆಯ ರೂಪದಲ್ಲಿ ಬರೆಯುವ ಕ್ರಮವನ್ನು ತಿಳಿಯೋಣ. ಈ ಕೋಷ್ಟಕವನ್ನು ಗಮನಿಸಿ. ರಾಜೀವನು ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ವಿವರ ಈ ಕೆಳಗಿನಂತಿದೆ. ವಿಷಯ ಅಂಕ: ಹಿಂದಿ 60, ಕನ್ನಡ 80, ಇಂಗ್ಲಿಷ್ 40, ವಿಜ್ಞಾನ 90, ಗಣಿತ 70, ಸಮಾಜ ವಿಜ್ಞಾನ 50. ಈ ದತ್ತಾಂಶಗಳಿಗೆ ರಚಿಸಿರುವ ನಕ್ಷೆಯನ್ನು ಗಮನಿಸಿರಿ. ಈ ನಕ್ಷೆಯಲ್ಲಿ ದತ್ತಾಂಶಗಳನ್ನು ಸಮಾನ ಅಂತರದಲ್ಲಿರುವ ಆಯತಾಕಾರದ ಒಂದೇ ಅಗಲದ ನೇರ ಸ್ತಂಭಗಳಲ್ಲಿ ಪ್ರತಿನಿಧಿಸಲಾಗಿದೆ. ಎರಡನೇ ಉದಾಹರಣೆ ಗಮನಿಸಿ. 5 ಹುಡುಗಿಯರು ಗಣಿತದಲ್ಲಿ ಪಡೆದ ಅಂಕಗಳು ಈ ಕೆಳಗಿನಂತಿವೆ. ಮಾಧುರಿ 30, ದೇವಿಕಾ 50, ರೀಟಾ 60, ಜಾಹಿರಾ 70, ರಶ್ಮಿ 40. ಇಲ್ಲಿ ಕೊಟ್ಟಿರುವ ನಕ್ಷೆಯ ವಿಧವನ್ನು ಗಮನಿಸಿ. ದತ್ತಾಂಶಗಳನ್ನು ಅಡ್ಡವಾಗಿ ಅಥವಾ ನೇರವಾಗಿ ಸಮಾನ ಅಂತರದ ಮತ್ತು ಒಂದೇ ಅಗಲದ ಸ್ತಂಭಗಳಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ಸ್ತಂಭ ನಕ್ಷೆ ಎನ್ನುವರು. ಸ್ತಂಭ ನಕ್ಷೆಯನ್ನು ರಚಿಸುವಾಗ ಕೆಲವೊಂದು ಹಂತಗಳನ್ನು ಪಾಲಿಸಬೇಕು. ಈ ಹಂತಗಳು: ಹಾಳೆಯ ಮೇಲೆ ಪರಸ್ಪರ ಲಂಬವಾಗಿ ಛೇದಿಸುವಂತೆ ಒಂದು ನೇರ ರೇಖೆ ಮತ್ತು ಒಂದು ಅಡ್ಡರೇಖೆಯನ್ನು ರಚಿಸಿ. ಅಡ್ಡರೇಖೆಯ ಮೇಲೆ ಸ್ತಂಭಗಳನ್ನು ರಚಿಸಲು ಸಮಾನ ದೂರವನ್ನು ಗುರುತಿಸಿ. ಪ್ರತಿಯೊಂದು ಸ್ತಂಭವೂ ಸಮಾನ ಅಗಲ ಹೊಂದಿರಲಿ. ಕೊಟ್ಟಿರುವ ದತ್ತಾಂಶಗಳನ್ನು ಗುರುತಿಸಲು ಕಂಬ ಸಾಲಿನ ರೇಖೆಯನ್ನು ಸಮಭಾಗಗಳಾಗಿ ಗುರುತಿಸಿ. ಸೂಕ್ತವಾದ ಪ್ರಮಾಣ ಅಥವಾ ಸ್ಕೇಲನ್ನು ತೆಗೆದುಕೊಳ್ಳಿ. ಸ್ತಂಭ ನಕ್ಷೆಗೆ ಶೀರ್ಷಿಕೆ ನೀಡುವುದು. ಪ್ರತಿ ಸ್ತಂಭಕ್ಕೆ ಬಣ್ಣ ಹಚ್ಚಿ ಅಥವಾ ಕಪ್ಪು ಗೆರೆಗಳಿಂದ ಗುರುತಿಸಿ. ಸ್ತಂಭ ನಕ್ಷೆಯ ಅರ್ಥ ವಿವರಣೆ. ಅಜೀಜನು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ. ಕೊಟ್ಟಿರುವ ಸ್ತಂಭ ನಕ್ಷೆ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವುದು. ಸ್ತಂಭ ನಕ್ಷೆಯಲ್ಲಿ ಕೊಟ್ಟಿರುವ ವಿವರಣೆ ಏನು? ಇಲ್ಲಿ ಕೊಟ್ಟಿರುವ ವಿವರಣೆ ವಿಷಯಗಳು ಮತ್ತು ಪಡೆದ ಅಂಕಗಳು. ಪ್ರತಿಯೊಂದು ವಿಷಯ ಮತ್ತು ಗಳಿಸಿರುವ ಅಂಕಗಳನ್ನು ಪಟ್ಟಿ ಮಾಡಿರಿ. ಅಜೀಜನು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾನೆ? ಅಜೀಜನು ಯಾವ ವಿಷಯದಲ್ಲಿ ಅತಿ ಕಡಿಮೆ ಅಂಕ ಪಡೆದಿದ್ದಾನೆ? ಈ ಪ್ರಶ್ನೆಗಳಿಗೆ ಈ ಸ್ತಂಭ ರೇಖಾಚಿತ್ರವನ್ನು ನೋಡಿ ಉತ್ತರಿಸಬೇಕು. ಸ್ವಮೌಲ್ಯಮಾಪನ. ನಿಮ್ಮ ಪಠ್ಯಪುಸ್ತಕದ 140ನೇ ಪುಟದಲ್ಲಿರುವ ಸ್ತಂಭ ನಕ್ಷೆಯನ್ನು ಗಮನಿಸಿ ಅಲ್ಲಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ.